ಬಂಗಾಳದಿಂದ ಅನೇಕ ವಿಡಿಯೋಗಳು ಬರ್ತಾ ಇವೆ. ಬಹಳ ವಿಚಿತ್ರ ಅಂದ್ರೆ ನೂರಾರು ಜನ ಮುಸಲ್ಮಾನರು ನಾವು ಬಿಜೆಪಿಯ ಜೊತೆಗಿದ್ದೇವೆ, ನಾವು ಬಿಜೆಪಿಯನ್ನು ಬೆಂಬಲಿಸ್ತೀವಿ, ಹಿಂದೂಗಳ ಜೊತೆಗೆ ನಾವಿದ್ದೇವೆ, ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ. 1947ರಲ್ಲಿ ಈ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಕಾಂಗ್ರೆಸ್ ಅಖಂಡ ಭಾರತ ಬೇಕು, ನಾವು ಭಾರತವನ್ನು ಮತೀಯ ಆಧಾರದಲ್ಲಿ ವಿಭಜನೆ ಮಾಡುವುದಿಲ್ಲ, ನಾವೆಲ್ಲ ಒಂದ ತಾಯಿಯ ಮಕ್ಕಳ ಹಾಗೆ ಬದುಕಬೇಕು ಅಂತ ಹೇಳಿ ಕಾಂಗ್ರೆಸ್ ನಿರ್ಣಯವನ್ನು ಸ್ವೀಕಾರ ಮಾಡಿ ಅದು ಚುನಾವಣೆಗೆ ಹೋಯಿತು. ನಾವು ಹಿಂದೂಗಳ ಜೊತೆ ಯಾವ ಕಾರಣಕ್ಕೂ ಬದುಕೋದಿಲ್ಲ, ನಮಗೆ ಪ್ರತ್ಯೇಕವಾದಂತಹ ಪಾಕಿಸ್ತಾನ ಬೇಕು, ಇಸ್ಲಾಮಿಕ್ ದೇಶ ಬೇಕು ಅಂತ ಹೇಳಿ ಮುಸ್ಲಿಂ ಲೀಗ್ ಅದು ಚುನಾವಣೆಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಕೊಂಡು ಹೋಯಿತು. ಈ ದೇಶದ ಮುಸಲ್ಮಾನರು ಯಾರನ್ನ ಬೆಂಬಲಿಸಿರಬಹುದು ಯೋಚನೆ ಮಾಡಿ. 492 ಮುಸ್ಲಿಂ ರಿಸರ್ವ್ ಸೀಟ್ಗಳಲ್ಲಿ 425 ಸೀಟ್ಗಳಲ್ಲಿ ಮುಸ್ಲಿಂ ಲೀಗ್ ಗೆಲ್ಲತ್ತೆ. ಜಾತ್ಯತೀತವಾದಿಗಳು, ಸೆಕ್ಯುಲರ್ಗಳು ಅಂತ ಹೇಳಿ ಬ್ಯಾನರ್ ಹಾಕೊಂಡಂತಹ ಕಾಂಗ್ರೆಸ್ ಗೆಲ್ಲಲ್ಲ. 30ಕ್ಕೆ 30 ಕೂಡ ಸೆಂಟ್ರಲ್ ಲೆಜಿಸ್ಲೇಟಿವ್ ಸೀಟ್ಗಳಲ್ಲಿ ಕೂಡ ಮುಸ್ಲಿಂ ಲೀಗ್ಗೆ ಗೆಲ್ಲತ್ತೆ. ಸರಿಸುಮಾರು 86% ಮುಸಲ್ಮಾನರು ನಮಗೆ ಪ್ರತ್ಯೇಕ ಪಾಕಿಸ್ತಾನ ಬೇಕು, ನಾವು ಹೋಗ್ತೀವಿ, ಹಿಂದೂಗಳ ಜೊತೆ ಬದುಕೋದಿಲ್ಲ ಅಂತ ಹೇಳಿಯೇ ಮತವನ್ನ ಚಲಾವಣೆ ಮಾಡಿದ್ರು. ದೇಶ ವಿಭಜನೆ ಆಗುವಂತಹ ಸಂದರ್ಭದಲ್ಲಿ ಈ ದೇಶದ ಅನೇಕ ಮುಸಲ್ಮಾನರು ಯೋಚನೆ ಮಾಡಿದ್ರು, 7-8 ಕಡೆಗಳಲ್ಲಿ ಪಾಕಿಸ್ತಾನ ನಿರ್ಮಾಣ ಆಗುತ್ತದೆ. ಅವರು ಸಿಂಧಲ್ಲಿ ಒಂದು ಪಾಕಿಸ್ತಾನ, ಬಂಗಾಳದಲ್ಲಿ ಒಂದು ಪಾಕಿಸ್ತಾನ, ದಕ್ಷಿಣದಲ್ಲಿ ಹೈದರಾಬಾದ್ ಒಂದು ಪಾಕಿಸ್ತಾನ, ಜುನಾಗಢ ಒಂದು ಪಾಕಿಸ್ತಾನ, ಇವೆಲ್ಲವಕ್ಕೂ ಕೂಡ ಮೇಲೊಂದು ಕೇಂದ್ರದಲ್ಲಿ ಬೇರೆ ಸರ್ಕಾರ ಇರುತ್ತೆ ಅನ್ನೋದು ಅವ್ರ ಯೋಚನೆ ಆಗಿತ್ತು. ಆದ್ರೆ ಪಟೇಲ್ರ ಬುದ್ಧಿವಂತಿಕೆಯಿಂದಾಗಿ ಆವತ್ತಿನ ಕಾಂಗ್ರೆಸ್ನ ಒಳ್ಳೊಳ್ಳೆ ಲೀಡರ್ಸ್ ಗಳಿದ್ರು, ಅವರೆಲ್ಲ ಸೇರಿ ಆ ಷಡ್ಯಂತ್ರವನ್ನು ವಿಫಲ ಮಾಡಿದ್ರು. ಪಾಕಿಸ್ತಾನ ಅನ್ನೋದು ಕೇವಲ ಮೇಲಿನ 2 ತುದಿಗಳಿಗೆ ಅಷ್ಟೇ ಸೀಮಿತ ಆಯಿತು. ದೇಶದ ಒಳಭಾಗದಲ್ಲಿದ್ದಂತ ಎಲ್ಲ ವಿರೋಧಿ ಶಕ್ತಿಗಳನ್ನ ದಮನ ಮಾಡಿದ್ರು. ಅನಿವಾರ್ಯವಾಗಿ ಈ ದೇಶದಲ್ಲಿದ್ದಂತಹ ಮುಸಲ್ಮಾನರು ತಮ್ಮನ್ನು ತಾವು ಸೆಕ್ಯುಲರ್ಗಳು ಅಂತ ತೋರಿಸಿಕೊಂಡು ಕಾಂಗ್ರೆಸ್ನ ಜೊತೆ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ ಹಾಗೆ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ತಮ್ಮದೇ ಆದಂತಹ ರಾಜಕೀಯ ಪಕ್ಷಗಳು ಸಿಗ್ತವೋ ಅಲ್ಲಿ ಅವರು ಕಾಂಗ್ರೆಸ್ಗೆ ಎಡಗಾಲಲ್ಲಿ ಓದಿತಾ ಇದ್ದಾರೆ. ಅದು ಮಜ್ಲಿಸ್ ಇತ್ತೆತುಲ್ಲಾ ಇರಬಹುದು, ಎಲ್ಲ ಕಡೆಗಳಲ್ಲಿ. ಇವತ್ತು ಪಶ್ಚಿಮ ಬಂಗಾಳದ ಪರಿಸ್ಥಿತಿ ನೋಡಿ. ಮೊನ್ನೆವರೆಗೆ ಮೇ 3ನೇ ತಾರೀಕಿನವರೆಗೆ ತೃಣಮೂಲ್ ಜೊತೆಗಿದ್ದವರು ಇವತ್ತು ಬಿಜೆಪಿ ಗೆದ್ದ ತಕ್ಷಣ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಬದುಕೋದು ಹೇಗೆ ಅಂತ ಇವರಿಂದ ಕಲಿಬೇಕು. ಯಾಕಂದ್ರೆ ಇವರೆಲ್ಲರೂ ಕೂಡ ಮೊಘಲರ ಕಾಲದಲ್ಲಿ, ಖಿಲ್ಜಿಗಳ ಕಾಲದಲ್ಲಿ, ತುಘಲಕ್ನ ಕಾಲದಲ್ಲಿ ಹೆದರಿ ಜೀವ ಉಳಿಸಿಕೊಳ್ಳೋದಕ್ಕಾಗಿ ಧರ್ಮದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಹಿರಿಯರಿಂದ ಬಂದಂತಹ ಧರ್ಮ ಸಂಸ್ಕೃತಿಯನ್ನ ಬಲಿ ಕೊಟ್ಟು ತಮ್ಮ ಜೀವ ಮತ್ತು ತಮ್ಮ ಲಾಭಕ್ಕಾಗಿ ಮತಾಂತರ ಆದಂತ ನಿರಭಿಮಾನಿ ಹಿಂದೂಗಳು ಇವರೆಲ್ಲ. ಇವರಿಗೆ ಅದು ಜೀನಲ್ಲೇ ಇದೆ, ಇವ್ರ ಜೀನಲ್ಲೇ ಇದೆ. ಹೇಗೆ ರೆಜಿಮ್ ಚೇಂಜ್ ಆಗತ್ತೆ ಅದೇ ರೀತಿ ಇವರ ಅಭಿಪ್ರಾಯಗಳು ಕೂಡ ಚೇಂಜ್ ಆಗ್ತವೆ. ಹಾಗಾಗಿ ಪಶ್ಚಿಮ ಬಂಗಾಳದ ಮುಸಲ್ಮಾನರ ಇವತ್ತಿನ ಈ ಒಂದು ಹೊಸ ವೇಷ ಏನಿದೆ, ನಾವು ಬಿಜೆಪಿ ಜೊತೆಗಿದ್ದೀವಿ ಅನ್ನೋದು, ಇದನ್ನ ದಯವಿಟ್ಟು ಅಲ್ಲಿಯ ಬಿಜೆಪಿಯ ನಾಯಕರುಗಳು ನಂಬೋದಿಕ್ ಹೋಗಬೇಡಿ. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ನೈ ಉಡಾನ್, ಉಮೀದ್ ಇದೆಲ್ಲ ಒಂದು ಬದಿಯಲ್ಲಿರಲಿ. ಬಂಗಾಳದಲ್ಲಿ ಮುಂದಿನ 10 ವರ್ಷಗಳ ಕಾಲ ನಿಮ್ಮ ಗುರಿ ಒಂದೇ, ಬಂಗಾಳದ ಡೆಮೋಗ್ರಫಿಯನ್ನ ಚೇಂಜ್ ಮಾಡೋದು, ಅದನ್ನ ಭಾರತದ ಜೊತೆ ಇಟ್ಕೊಳ್ಳೋದು. ಇದೇ ನಿಮ್ಮ ಗುರಿ ಆಗಬೇಕು. ನನಗೆ ಬಹಳ ಖುಷಿ ಆಯ್ತು ಸುವೇಂದು ಅಧಿಕಾರಿ ಅವರ ಮಾತು ಕೇಳಿ. ಅವರು ಹೇಳಿದ್ರು, ನಂದಿ ಗ್ರಾಮದಲ್ಲಿ ಎಲ್ಲ ಮುಸಲ್ಮಾನರು ಬೆಂಬಲ ಕೊಟ್ಟಿದ್ದು ಟಿಎಂಸಿಗೆ, ನನ್ನನ್ನು ಗೆಲ್ಲಿಸಿರುವಂತದ್ದು ನನ್ನ ಹಿಂದೂ ಸಮಾಜ, ನಾನು ಹಿಂದೂ ಸಮಾಜಕ್ಕಾಗಿನೇ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನು ಅವರು ಹೇಳಿದ್ರು. ಅವರ ಈ ನಿಲುವಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಗಟ್ಟಿಯಾಗಿ ಹಿಂದೂ ಸಮಾಜ ಜೊತೆಗೆ ನಿಲ್ಲುವಂತ ಕೆಲಸವನ್ನ ಬಿಜೆಪಿ ಬಂಗಾಳದಲ್ಲಿ ಮಾಡಬೇಕು. ಧನ್ಯವಾದ.